ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸ್ನೇಹಿತೆ ಕಾವ್ಯ ಶಾ. ಈ ಒಂದು ಖಾಸ್ ಬಾತ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಏನು ರೀಲ್ಸ್ ಮಾಡೋದನ್ನ ಬಿಟ್ಬಿಟ್ಟು ಇವತ್ತು ನಮ್ಮ ಗ್ಯಾರಂಟಿ ನ್ಯೂಸ್ ಚಾನೆಲ್ ಅಲ್ಲಿ ಆಂಕರಿಂಗ್ಗೆ ಸೇರ್ಕೊಂಡಿದ್ದೀನಿ ಅಂತ ಹುಬ್ಬೇರಿಸ್ತಾ ಇದ್ರೆ ಖಂಡಿತ ಸೇರ್ಕೊಂಡಿಲ್ಲ. ಇವತ್ತು ಒಂದು ವಿಶೇಷವಾದ ಕಾರ್ಯಕ್ರಮ, ವಿಶೇಷ ಅತಿಥಿಗಳನ್ನ ಸಂದರ್ಶನ ಮಾಡೋದಕ್ಕೆ ಇವತ್ತು ವಿಶೇಷವಾಗಿ ನನ್ನನ್ನ ಇವತ್ತು ಇಲ್ಲಿ ಕರೆಸಿದ್ದಾರೆ. ಅಂಡ್ ಈ ವಿಶೇಷ ಅತಿಥಿಗಳು ನನಗೆ ಆಕ್ಚುಲಿ ಪರ್ಸನಲಿ ಇಷ್ಟ. ಯಾಕೆಂತಂದ್ರೆ ಅವರ ಸಿದ್ಧಾಂತಗಳಾಗಿರಬಹುದು, ಅವರ ಮಾತುಗಳನ್ನ ನಾನು ಸಾಕಷ್ಟು ವಿಡಿಯೋಸ್ ಅಲ್ಲಿ, ನ್ಯೂಸ್ ಚಾನೆಲ್ ಅಲ್ಲಿ ಕೇಳಿಸ್ಕೊಂಡಿದ್ದೀನಿ. ಸೊ ಪರ್ಸನಲಿ ಅವರು ನನ್ನ ಫೇವ್ರೆಟ್ ಪೊಲಿಟಿಷಿಯನ್. ಸೊ ಅವ್ರನ್ನ ವೆಲ್ಕಮ್ ಮಾಡುವಂತ ಸಮಯ ಬಂದಿದೆ. ಅಂಡ್ ಈ ಖಾಸ್ ಬಾತ್ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಅತಿಥಿಗಳಾದಂತಹ ಬಿಜೆಪಿ ಮಾಜಿ ಸಚಿವರು, ಹಾಲಿ ವಿಧಾನಸಭಾ ಪರಿಷತ್ ಸದಸ್ಯರು, ರಾಜ್ಯ ಹಾಗೂ ರಾಷ್ಟ್ರೀಯ ಬಿಜೆಪಿಯಲ್ಲಿ ಫೈರ್ ಬ್ರ್ಯಾಂಡ್ ಅಂತ ಅನಿಸ್ಕೊಂಡಿರುವಂತಹ ಸಿ.ಟಿ. ರವಿ ಸರ್. ಸರ್, ವೆಲ್ಕಮ್ ಟು ಅವರ್ ಪ್ರೋಗ್ರಾಮ್. ನಮಸ್ಕಾರ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ಫಸ್ಟ್ ಆಫ್ ಆಲ್, ನನಗೆ ನನ್ನ ಫೇವ್ರೆಟ್ ಪೊಲಿಟಿಷಿಯನ್ ಅಂತ ಹೇಳಿದೆ, ನನ್ನ ಕೈ ಕಾಲು ನಡುಕ್ತಾ ಇದೆ ಸರ್. ಯಾಕೆ ಅಂತಂದ್ರೆ ನನ್ನ ಇವಾಗ ನಮ್ಗೆ ಗೊತ್ತಿಲ್ಲದೆ ಇರೋ ವ್ಯಕ್ತಿ ಅಂತ ಹೇಳಿದ ತಕ್ಷಣ ಅವ್ರ ಜೊತೆ ಮಾತಾಡೋದಕ್ಕೆ ಸ್ವಲ್ಪ ಈಸಿ ನನಗೆ ಪರ್ಸ್ನಲಿ. ಬಟ್ ಇಷ್ಟಪಡುವಂಥ ವ್ಯಕ್ತಿಗಳನ್ನ ಮುಂದೆ ಏನು ಮಾತಾಡಬೇಕು ಅಂತ ಒಂಥರ ಎಕ್ಸೈಟೆಡ್ ಆಗಿ ಸ್ತಬ್ಧರಾಗಿ ನಿಂತ್ಕೊಂಡ್ಬಿಡ್ತೀವಲ್ವಾ, ಆ ಥರ ನನ್ನ ಪೊಸಿಷನ್ ಇದೆ ಇವತ್ತು. ಸೊ ನಿಮಗೆ ಹೇಗೆ ಅನಿಸ್ತಾ ಇದೆ ಸರ್? ನಿರಾತಂಕವಾಗಿ ಮಾತಾಡಿ. ನಾವು ಪ್ರೀತಿ ರಾಜಕಾರಣ ಮಾಡಿದ್ದೀವಿ, ಭೀತಿ ಹುಟ್ಟಿಸೋ ರಾಜಕಾರಣ ಮಾಡಿಲ್ಲ. ಹಾಗಾಗಿ ನಿರಾತಂಕವಾಗಿ ಮಾತಾಡಿ, ಚಿಂತನೆ ಬೇಡ. ಸೊ ಪ್ರೀತಿಯ ಸ್ನೇಹಿತೆ ಅಂತ ಆಲ್ರೆಡಿ ವೀಕ್ಷಕರಿಗೆ ಹೇಳ್ಬಿಟ್ಟೆ. ಸೊ ನೀವು ನನ್ನ ಸ್ನೇಹಿತರಾಗೋದ್ರೆ ಇವತ್ತು ನಾನು ಅಷ್ಟೇ ಸರಾಗವಾಗಿ ಸ್ನೇಹಿತರ ತರ ಮಾತಾಡೋಣ, ಸಂದರ್ಶನಕ್ಕಿಂತ ಸ್ನೇಹಿತರ ಒಂದು ಮಾತುಕತೆ ತರ ಇರ್ಲಿ ಅಂತ. ಪ್ರಾರಂಭಿಸಿ, ಶುರು ಮಾಡಿ. ಎಸ್. ಸೊ ಫಸ್ಟ್ ಆಫ್ ಆಲ್, ಇದು ನನ್ನ ಪರ್ಸನಲ್ ಕ್ವೆಶನ್, ಇಲ್ಲಿ ಇನ್ನೇನು ಬರ್ದಿಲ್ಲ. ಇವಾಗ ಆಕ್ಟರ್ ಆಗ್ಬೇಕು ಅಂತ ನಾವ್ ಏನೋ ಕನ್ಸ್ಕೊಂಡ್ವಿ ಅಂತಂದ್ರೆ ಫಸ್ಟ್ ಆಕ್ಟಿಂಗ್ ಕಲ್ತ್ಕೊಂಡ್ ಬರ್ಬೇಕಾಗತ್ತೆ ಫಿಲಂ ಇಂಡಸ್ಟ್ರಿಗೆ. ಅದೇ ರೀತಿ ಪೊಲಿಟಿಷಿಯನ್ ಆಗ್ಬೇಕು ಅಂತ ಎಷ್ಟೋ ಜನ ಯಂಗ್ಸ್ಟರ್ಸ್ ಅಂತ ಅನ್ಕೊಂಡಿರ್ತಾರೆ, ನಾನು ಪೊಲಿಟಿಕಲ್ ಫೀಲ್ಡ್ಗೆ ಇಳಿಬೇಕು, ಪೊಲಿಟಿಷಿಯನ್ ಆಗ್ಬೇಕು ಅಂತ. ಸೊ ಅವ್ರು ಯಾವ ರೀತಿ ಪ್ರಿಪೇರ್ ಮಾಡಿ ಬರಬೇಕು ಸರ್? ನೋಡಿ, ನಾವೆಲ್ಲ ಸೈದ್ಧಾಂತಿಕ ಕಾರಣಕ್ಕೆ ರಾಜಕೀಯಕ್ಕೆ ಬಂದಿರೋರು. ನಾವು ಸಿದ್ಧಾಂತನ ಅರ್ಸ್ಕೊಂಡು ಬಂದ್ವಿ, ರಾಜಕಾರಣಿ ಆಗಬೇಕು ಅಂತ ಬರಲಿಲ್ಲ. ಇವತ್ತಿಗೂ ನಾವು ರಾಜಕಾರಣಿಗಳಲ್ಲ, ನಾವು ಆ್ಯಕ್ಟಿವಿಟ್ಸು, ಸಿದ್ಧಾಂತಕ್ಕೆ ಬದ್ಧರಾಗಿರ್ತಕ್ಕಂಥ ಕಾರ್ಯಕರ್ತರು. ಹಾಗಾಗಿ ಈ ಟ್ರೈನಿಂಗ್ ಎಲ್ಲ ಬೇಕಾಗಿರೋದು ರಾಜಕಾರಣಿಗಳಿಗೆ. ಇಲ್ಲಿ ಬೇಕಾಗಿರೋದು ಬದ್ಧತೆ. ನಾವು ಯಾವ ಸಿದ್ಧಾಂತ ನಂಬಿದ್ದೇವೆ ಆ ಸಿದ್ಧಾಂತಕ್ಕೆ ಬದ್ಧತೆ ಇದ್ದರೆ ಸಾಕು. ಆ ಬದ್ಧತೆಯೇ ಉಳಿದಿದ್ದೆಲ್ಲ ದಾರಿಯನ್ನು ತೋರಿಸುತ್ತೆ. ಅಲ್ಲಿ ಸ್ಪಷ್ಟತೆ ಇರುತ್ತೆ. ನಮಗೆ ಎಲ್ಲಿ ಯಾರಿಗೆ ಬದ್ಧತೆ ಇರುತ್ತೆ ಅವರಿಗೆ ಕ್ಲಾರಿಟಿ ಇರುತ್ತೆ. ಇವತ್ತು ಯಾರ ಜೊತೆಗೆ, ನಾಳೆ ಯಾರ ಜೊತೆಗೆ ಅನ್ನೋ ಕನ್ಫ್ಯೂಷನ್ ಯಾರಿಗಿರುತ್ತೆ ಅಂದರೆ ಸೈದ್ಧಾಂತಿಕ ಬದ್ಧತೆ ಇಲ್ಲದೆ ಇದ್ದವರಿಗೆ. ಸೈದ್ಧಾಂತಿಕ ಬದ್ಧತೆ ಇರೋರು ನಾಟಕ ಆಡಬೇಕಾದ ಅವಶ್ಯಕತೆ ಇಲ್ಲ. ಅವ್ರು ಹೆಂಗಿರ್ತಾರೆ ಹಂಗೆ ಒಪ್ಕೊಳ್ತಾರೆ. ಅವರ ವೈಚಾರಿಕ ಬದ್ಧತೆ ಅವ್ರನ್ನ ಬೆಳೆಸುತ್ತೆ. ಹಾಗಾಗಿ ನಮಗೇನು ಕನ್ಫ್ಯೂಷನ್ ಇಲ್ಲ, ಯಾವ ಟ್ರೈನಿಂಗು ಬೇಕಾಗಿಲ್ಲ. ನಾವೊಂದು ಯಾವ ವಿಚಾರ ನಂಬಿದ್ದೀವಿ ಅದಕ್ಕೊಂದು ಕಮಿಟ್ಮೆಂಟ್ ಇದ್ರೆ ಸಾಕು, ಬದ್ಧತೆ ಇದ್ರೆ ಸಾಕು. ಸೂಪರ್ ಸರ್, ಅಬ್ಸಲ್ಯೂಟ್ಲಿ ರೈಟ್. ಯಾಕೆ ಅಂತಂದ್ರೆ ಎಷ್ಟೋ ಸತಿ ಪಾಲಿಟಿಕ್ಸ್ಗೆ ಯೂತ್ ಬರಬೇಕು ಅಂತ ಹೇಳಿದ್ರೆ ಎಷ್ಟೋ ಸರ್ತಿ ಮನೆಯಲ್ಲೇ ಒಪ್ಕೋತಾ ಇರಲ್ಲ, ಪೊಲಿಟಿಕ್ಸ್ಗೆಲ್ಲ ಹೋಗ್ಬಿಡ ಅಂತೆಲ್ಲ ಹೇಳ್ತಿರ್ತಾರೆ. ಬಟ್ ರೈಟ್ಲಿ ಸೈಡ್ ಅದು ಎಷ್ಟು ಇಂಪಾರ್ಟೆಂಟು, ಒಂದು ಎಥಿಕ್ಸ್ ಮತ್ತು ವ್ಯಾಲ್ಯೂಸ್ ಒಬ್ಬ ವ್ಯಕ್ತಿಗೆ ಆಸ್ ಅ ಪೊಲಿಟಿಷಿಯನ್ ಆಗಿ ಅದು ಇನ್ನೂ ಇಂಪಾರ್ಟೆಂಟ್ ಅಂತ ಅನಿಸುತ್ತೆ. ಆ್ಯಂಡ್ ಅಫ್ಕೋರ್ಸ್ ಗ್ಯಾರಂಟಿ ನ್ಯೂಸ್ ಚಾನಲ್ಗೆ ಬಂದಿದ್ದೀರಾ. ಸೊ ನಮ್ಮ ಗ್ಯಾರಂಟಿ ನ್ಯೂಸ್ ಚಾನಲಿಂದ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನಿದೆ ಸರ್? ಕಾಂಗ್ರೆಸ್ ಗ್ಯಾರಂಟಿ ಆಗಬಾರ್ದು ಇದು. ಸೊ ಇಲ್ಲೂ ಕೂಡ ಜನರ ಹೃದಯವನ್ನು ಗೆಲ್ಲುವಂಥ ಗ್ಯಾರಂಟಿ ಆಗಬೇಕು. ಕಾಂಗ್ರೆಸ್ಸಿಂದು ಏಮಾರಿಸೋ ಗ್ಯಾರಂಟಿ ಆಗಬಾರ್ದು, ಹೃದಯವ ಗೆಲ್ಲುವ ಗ್ಯಾರಂಟಿ ಆಗಲಿ. ಅಬ್ಸಲ್ಯೂಟ್ಲಿ. ಆ್ಯಕ್ಚುಲಿ ಚಾನಲ್ನ ಟ್ಯಾಗ್ಲೈನೇ ಬಂದ್ಬಿಟ್ಟು ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ ಅಂತ. ಸೊ ಆ ಒಂದು ನಿಟ್ಟಿನಲ್ಲಿ ನೋಡ್ತಾ ಇದ್ರೆ ಗ್ಯಾರಂಟಿ ನ್ಯೂಸ್ ಯಾವುದೇ ಒಂದು ಪಕ್ಷದ ಪರ ನಿಲ್ದಂಗೆ ಸತ್ಯದ ಪರ ನಿಲ್ಲುತ್ತೆ. ವ್ಯಕ್ತಿಗತವಾಗಿ ಯಾವುದೇ ಒಂದು ಸುದ್ದಿಯನ್ನ ಮುಂದೆ ತಗೊಂಡು ಹೋಗಲ್ಲ, ನ್ಯಾಯಪರವಾದ ಸುದ್ದಿಗಳನ್ನ ಇಲ್ಲಿ ಬಿತ್ತರಿಸ್ತಾರೆ ಅನ್ನೋ ನಂಬಿಕೆ ನನ್ನ ಒಂದು ಪರ್ಸನಲ್ ಒಪಿನಿಯನ್ ಆಗಿ ನಾನು ಕೂಡ ಹೇಳ್ತಾ ಇದ್ದೀನಿ. ಆ್ಯಂಡ್ ಗ್ಯಾರಂಟಿ ಪದ ಕೇಳಿದ ತಕ್ಷಣ ನಿಮಗೆ ಫಸ್ಟು ನೆನಪಾಗೋದೇನು? ಆ್ಯಂಡ್ ಮೊದಲ ಬಾರಿಗೆ ನೀವು ಗ್ಯಾರಂಟಿ ಟಿವಿ ಅಂತ ಕೇಳಿಸ್ಕೊಂಡಿದ ತಕ್ಷಣ ನಿಮ್ಗೆ ಏನು ಅನ್ನಿಸ್ತು? ಟಿವಿಗೂ ಬಂದ್ಬಿಡ್ತಲ್ಲಪ್ಪ ಗ್ಯಾರಂಟಿ. ಸೊ ನಿಮಗೆ ಗ್ಯಾರಂಟಿ ಪದ ಅಂತ ಕೇಳಿದ ತಕ್ಷಣ ಏನು ಅನಿಸುತ್ತೆ ಸರ್? ಇತ್ತೀಚಿನ ಸಾರ್ವಜನಿಕ ವಲಯದಲ್ಲಿ ಭಾಳ ಚರ್ಚೆಯಲ್ಲಿರುವಂಥ ಶಬ್ದ ಇದು.
ಆಲ್ ದ ಬೆಸ್ಟ್ ಅಂತ ಹೇಳಿ ಬಂದಿದ್ದೀನಿ ಮ್ಯಾನೇಜ್ಮೆಂಟಿಗೆ, ಶುಭವಾಗಲಿ. ಏಕೆಂದರೆ ಎಲ್ಲ ಮಧ್ಯಮ ವರ್ಗದವರೇ ಸೇರಿ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ, ಯಶಸ್ಸು ಸಿಗಲಿ. ಅಲ್ಟಿಮೇಟ್ ಗೋಲ್ ಏನು ಅಂತ ಹೇಳಿದ್ರೆ ಸಮಾಜ ಹಿತದ ಜೊತೆಗೆ ನಮ್ಮ ಸ್ವಂತಿಕೆಯನ್ನು ಸಾಧಿಸಬೇಕು. ಹಾಗಾಗಿ ಸಮಾಜ ಹಿತದ ಜೊತೆಗೆ ರಾಷ್ಟ್ರ ಹಿತದ ಜೊತೆಗೆ ಸ್ವಹಿತವೂ ಆಗಲಿ ಅಂತ ಹಾರೈಸಿದ್ದೇನೆ. ಸೂಪರ್ ಸರ್. ಸೊ ಗ್ಯಾರಂಟಿ ಪದ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ನೀವು ಹೇಳ್ದಂಗೆನೆ ತುಂಬಾ ಎಲ್ಲ ಕಡೆ ಪ್ರಸಿದ್ಧಿಯಾಗಿದೆ. ಹಾಗೆ ಗ್ಯಾರಂಟಿ ಅನ್ನೋ ಪದ ಇಲ್ದಂಗೆ ಚುನಾವಣೆನೆ ಮಾಡಕ್ಕಾಗಲ್ಲ ಅನ್ನೋ ಒಂದು ರೇಂಜ್ಗೂ ಕೂಡ ಬಂದ್ಬಿಟ್ಟಿದೆ ಎಷ್ಟೋ ಜಾಗಗಳಲ್ಲಿ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಈಗ ಕೆಲವು ಕಾಲಕ್ಕೆ, ಎಲ್ಲ ಕಾಲಕ್ಕೂ ಎಲ್ಲವೂ ನಡೆಯಲ್ಲ. ಕೆಲವು ಕಾಲ ಕೆಲವು ನಡೆಯುತ್ತೆ. ಒಂದು ಕಾಲದಲ್ಲಿ ರಾಷ್ಟ್ರೀಕರಣ ಅನ್ನೋದೇ ಸಂವಹನಗೊಳಿಸುವಂಥ ಒಂದು ಸಬ್ಜೆಕ್ಟ್ ಆಗಿತ್ತು. ಬ್ಯಾಂಕ್ ರಾಷ್ಟ್ರೀಕರಣ, ಉದ್ದಿಮೆಗಳ ರಾಷ್ಟ್ರೀಕರಣ, ಇದೆಲ್ಲವೂ ಕೂಡ ಬಡವರ ಏಳಿಗೆಗಾಗಿ ಅಂತಲೇ ಹೇಳಿ ರಾಷ್ಟ್ರೀಕರಣದ ಹೆಸರಿನಲ್ಲಿ ರಾಜಕಾರಣ ಮಾಡಿದ್ರು. ಗರೀಬಿ ಹಟಾವೋ ರಾಜಕಾರಣ ನಡೀತು. ಸೋಷಿಯಲಿಸ್ಟ್ ಅಂತ ಅನಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಅವನು ಜನವಿರೋಧಿ ಅನ್ನುವಂಥ ಒಂದು ಮಾನಸಿಕತೆಯೂ ಕೆಲವು ಕಾಲ ಇತ್ತು. ಈಗೆಲ್ಲಿದೆ ಸೋಷಿಯಲಿಸ್ಟ್ ಅನ್ನೋ ಪದ ಸಮಾಜ ಜೀವನದಲ್ಲಿ? ಅದು ತನ್ನ ಮಹತ್ವವನ್ನು ಕಳ್ಕೊಂಡಿದೆ. ಈಗ ಇವತ್ತು ಗ್ಯಾರಂಟಿ ಅನ್ನೋದು ನಡೀತಾ ಇದೆ. ಎಲ್ಲ ಕಾಲಕ್ಕೂ ಇದು ನಡೆಯೋಕ್ಕೆ ಸಾಧ್ಯ ಇಲ್ಲ. ಕೆಲವು ಕಾಲ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಎಷ್ಟು ಕಾಲ ಅನ್ನೋದು ಒಂದು ಪ್ರಶ್ನಾರ್ಥಕ ಚಿಹ್ನೆ. ಕೆಲವು ಕಾಲ ಇನ್ಫ್ಲೂಯೆನ್ಸ್ ನಡೆಯುತ್ತೆ. ಇನ್ಫ್ಲೂಯೆನ್ಸ್ ನಡೆಯೋದಕ್ಕೆ ಕಾರಣಕ್ಕೋಸ್ಕರವಾಗಿ ನಾನು ಹೇಳಿದ್ದೀನಿ, ನೀವು ನಿಮ್ಮ ಪಕ್ಷನೂ ಅಳವಡಿಸ್ಕೊಂಡಿದೆಯಲ್ಲ ಅಂತ ಕೇಳಿದರು. ನಾನು ಹೇಳಿದೆ, ಯುದ್ಧ ನೀತಿ ಭಾಗ ಇದು. ಎದುರಾಳಿ ಯಾವ ಅಸ್ತ್ರವನ್ನು ಉಪಯೋಗಿಸ್ತಾನೆ ಅದಕ್ಕೆ ಪ್ರತ್ಯಸ್ತ್ರ ಹೂಡಬೇಕಾಗಿರೋದು ಅದು ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ವಾರ್ಫೀಲ್ಡು. ಅದು ಯುದ್ಧ ನೀತಿ ಒಂದು ಭಾಗ. ಇದು ಕೂಡ ಒಂದು ಯುದ್ಧ ನೀತಿ ಒಂದು ಭಾಗ. ಎಷ್ಟು ಕಾಲ ಜನ ಈ ಕಾರಣಕ್ಕೆ ಓಟ್ ಹಾಕ್ತಾರೆ ಅಷ್ಟು ಕಾಲ ಇದು ಚರ್ಚೆಯಲ್ಲಿರುತ್ತೆ. ಈ ಕಾರಣಕ್ಕೆ ಓಟ್ ಹಾಕಲ್ಲ, ಇದನ್ನು ಮೀರಿ ಓಟ್ ಹಾಕ್ತಾರೆ ಅಂತ ಅಂದಾಗ ಆಗ ಆ ವಿಷಯಗಳು ಚರ್ಚೆಗೆ ಬರ್ತವೆ. ಈಗ ಕೆಲವರು ಆದರೂ ಗ್ಯಾರಂಟಿ ಕಾರಣಕ್ಕೆ ಓಟ್ ಹಾಕ್ತಾರೆ. ಹಾಗಾಗಿ ಎಲ್ಲ ಪಾರ್ಟಿಗಳು ಗ್ಯಾರಂಟಿ ಹಿಡ್ಕೊಂಡಿದ್ದಾವೆ. ಅಬ್ಸಲ್ಯೂಟ್ಲಿ. ಸೊ ನಾನು ಆಗಲೇ ಹೇಳಿದೆ, ನೀವು ನನ್ನ ಫೇವ್ರೆಟ್ ಪೊಲಿಟಿಷಿಯನ್ ಅಂತ. ಅದಕ್ಕೆ ಕಾರಣ ಏನು ಅಂತಂದರೆ, ಆ್ಯಕ್ಚುಲಿ ನಿಮ್ಮನ್ನು ಒಂದು ಕಾರ್ಯಕ್ರಮದಲ್ಲಿ ಮೀಟ್ ಮಾಡಿದ್ದೆ ನಾನು. ಎಷ್ಟು ಅಲ್ಲಿ ಅದು ಆ್ಯಕ್ಚುಲಿ ಕಾಲೇಜ್ ಕಾರ್ಯಕ್ರಮ. ನೀವು ಎಷ್ಟು ನಗ್ನಗ್ತಾ ಎಲ್ಲರೂ ಅಡ್ರೆಸ್ ಮಾಡಿದ್ರಿ. ಓ ಯಾರೋ ಒಬ್ರು ಮಿನಿಸ್ಟ್ರು ಬಂದಿದ್ದಾರೆ, ಓ ಭಯ ಪಟ್ಕೊಂಡು. ನೀವಾಗಲೇ ಹೇಳಿದಾಗೆ ಪ್ರೀತಿಯ ರಾಜಕಾರಣ ಮಾಡ್ತೀರಾ, ಭೀತಿಯ ರಾಜಕಾರಣ ಮಾಡಲ್ಲ ಅಂತ. ಅದೇ ರೀತಿ ಎಷ್ಟೋ ಜನ ಹೇಳ್ತಾರೆ ಅಗ್ರೆಸಿವ್ ಲೀಡರ್ ಅಂತ. ಸೊ ಈ ಅಗ್ರೆಸಿವ್ ಲೀಡರ್ನ ಒಂದು ಬಾಲ್ಯ ಆಗಿರಬಹುದು, ವ್ಯಾಸಂಗ ಆಗಿರ್ಬೋದು, ಹೇಗಿತ್ತು ಸರ್? ನಾವು ಪುಣ್ಯವಂತರು. ನಮ್ಮದು ಯಾವುದು ಆರ್ಟಿಫಿಷಿಯಲ್ ಆಗಿರಲಿಲ್ಲ, ಎಲ್ಲವೂ ನ್ಯಾಚುರಲ್, ಆರ್ಗ್ಯಾನಿಕ್. ಹಂಗಾಗಿ ನಾವು ಪುಣ್ಯವಂತರು. ಪ್ರಕೃತಿ ನಡುವೆ ಬೆಳೆದ್ವಿ. ಈಜು ಕಲ್ತಿದ್ದು ಸ್ವಿಮ್ಮಿಂಗ್ ಪೂಲಲ್ಲ, ನಮ್ಮೂರಿನ ಹಳ್ಳ, ನಮ್ಮೂರಿನ ಕೆರೆ, ನಮ್ಮೂರಿನ ಬಾವಿನಲ್ಲಿ. ಚಿಕ್ಕಮಗಳೂರು ಜಿಲ್ಲೆಯ ಚಿಕ್ಕಮಗಳೂರು ತಾಲೂಕಿನ ಮಲೆನಾಡಿನ ಮಡಿಲಲ್ಲಿರ್ತಕ್ಕಂಥ ಒಂದು ಪುಟ್ಟ ಹಳ್ಳಿ. ತನ್ನದೇ ಆದಂಥ ಸಂಸ್ಕೃತಿ, ಸೊಬಗು ಎಲ್ಲವನ್ನೂ ಒಳಗೊಂಡಿರ್ತಕ್ಕಂಥ ಚಿಕ್ಕಮಗಳೂರು ಅನ್ನೋದು ನನ್ನ ಗ್ರಾಮ. ನಾವು ಎಂಜಾಯ್ ಮಾಡಿದ್ದೀವಿ ನಮ್ಮ ಚೈಲ್ಡ್ಹುಡ್ಡನ್ನು. ನಮ್ಗೆ ಯಾವ ರಿಸ್ಟ್ರಿಕ್ಷನ್ನೂ ಇರಲಿಲ್ಲ. ಒಂದು ರೀತಿ ಸಹಜ ವಾತಾವರಣದಲ್ಲಿ ಬೆಳೆದಿದ್ದೀವಿ, ಆರ್ಗ್ಯಾನಿಕ್ಕಾಗಿ ಬೆಳೆದಿದ್ದೀವಿ. ಅಬ್ಸಲ್ಯೂಟ್ಲಿ. ಯಾಕೆಂತಂದರೆ ಚಿಕ್ಕಮಂಗ್ಳೂರು ಅಂದರೆ ನಮ್ಮ ಬೆಂಗಳೂರವರು ಗೊತ್ತಿರೋದು ರೆಸಾರ್ಟ್ಗೆ ಹೋಗೋದಷ್ಟೇ. ನೀವು ಅಲ್ಲೇ ಬೆಳೆದು ಆ ಒಂದು ಪರಿಸರನ ಎಂಜಾಯ್ ಮಾಡಿಕೊಂಡು ಈ ಒಂದು ಸ್ಥಾನಕ್ಕೆ ಬಂದಿದ್ದೀರಾ ಅಂತಂದರೆ ಆಬ್ವಿಯಸ್ಲಿ ಆ ಹಸಿರಾಗಿರಬಹುದು, ಆ ವಾತಾವರಣ ಆಗಿರಬಹುದು, ಶಾಂತ ರೀತಿಯಲ್ಲಿ ಬೆಳೆದಿರೋ ಅಂತಹ ಒಂದು ಬಾಲ್ಯ ಅಂತಲೇ ಹೇಳ್ಬೋದು. ಕರೆಕ್ಟಾ ಸರ್? ಶಾಂತ ಅಂತ ಹೇಳೋಕ್ಕಾಗಲ್ಲ, ಒಂದು ಸಹಜ ರೀತಿಯಲ್ಲಿ ಬೆಳೆದಿರೋದು ಅಂತ ಹೇಳ್ಬೋದು. ನಾವು ಯಾವುದು ಆರ್ಟಿಫಿಷಿಯಲ್ ಇಲ್ಲ ಅಂತ ನಾನು ಹೇಳಿದೆ. ಇದೆಲ್ಲ ಸಹಜ ರೀತಿಯಲ್ಲಿ ಬೆಳೆದಿರುವಂಥ ಒಂದು ಬಾಲ್ಯ. ವಿ ಆರ್ ಲಕ್ಕಿ. ಯಾರು ನಮಗೆ ಒತ್ತಡ ಹಾಕಿ ನಮ್ಮನ್ನು ಬೆಳೆಸಲಿಲ್ಲ, ಸಹಜವಾಗಿಯೇ ಬೆಳೆಯೋಕ್ಕೆ ಅವಕಾಶ ಮಾಡಿಕೊಟ್ರು. ಹಾಗಾಗಿ ಇವತ್ತಿನ ಜನ್ರೇಷನಿಗೆ ಹೋಲಿಸ್ಕೊಂಡ್ರೆ ನಾನು ಲಕ್ಕಿನೇ.